ಪ್ರಜ್ವಲ್ ರೇವಣ್ಣ ಬ್ಯಾರಕ್ ಅಲ್ಲಿ ಮೊಬೈಲ್ ಪೆನ್ ಡ್ರೈವ್ ಸಿಕ್ಕಿರುವಂತದ್ದು, ಅದಕ್ಕೆ ಮಧ್ಯಾಹ್ನದೊಳಗಡೆ ನಾವು ವರದಿ ಕೊಡಬೇಕು ಅನ್ನುವಂಥದ್ದು. ಇಲ್ಲ ನೋಡಿ, ಸಿ ಐ ಡೋಂಟ್ ವಾಂಟ್ ಟು ಹರಿ ಅಪ್ ಎನಿಥಿಂಗ್. ಇವಾಗ ಸಿಕ್ಕಿದೆ, ಯಾರಿಂದ ಒಳಗೋಯ್ತು, ಯಾರಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಹಕಾರ ಮಾಡ್ತಾ ಇದ್ದಾರೆ, ಅದೆಲ್ಲ ಗೊತ್ತಾಗ್ಬೇಕಲ್ಲ. ಬರ್ಲಿ ನೋಡಿ, ಅದನ್ನು ಕೂಡ ನಿನ್ನೆ ಒಂದು ಟೆಕ್ನಿಕಲ್ ಆಡಿಟ್ ಮಾಡಬೇಕು ಅಂತ ಆದೇಶ ನೀಡಿದ್ದೀನಿ. ಜಾಮರ್ಸ್ ಇದೆ, ಕೆಲವು ಭಾಗದಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ ಅಂತಾನೂ ಕೂಡ ಮಾಹಿತಿ ಬರ್ತಾ ಇದೆ. ಸೊ ಆದ್ರಿಂದ ಒಂದು ಸಂಪೂರ್ಣವಾದಂಥ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಪ್ರಿಸನ್ಸ್ನಲ್ಲಿ ಏನಿದೆ ಅದರದ್ದು ಕೂಡ ಆಡಿಟ್ ಮಾಡ್ಸಕ್ಕೆ ಹೇಳಿದ್ದೀನಿ ನಿನ್ನೆ. ಇನ್ನೆಷ್ಟು ಹೆಚ್ಚುವರಿ ಇದೆ? ಇವಾಗ ಜವಾಬ್ದಾರಿ ಕೊಟ್ಟಿರೋದು ಕರೆಕ್ಟಾಗಿ ನಿರ್ವಹಿಸದೆ ಸಾಕಾಗಿದೆ. ನಾನು ಹೇಳಿದ್ದೀನಲ್ಲ, ಸಿ ವಿ ಆರ್ ಆಲ್ ಡಿಸಿಪ್ಲಿನ್ಡ್ ಸೋಲ್ಜರ್ಸ್ ಆಫ್ ದಿ ಹೈಕಮಾಂಡ್. ಏನೇ ಜವಾಬ್ದಾರಿ ಕೊಟ್ಟರು ನಾವು ಮಾಡ್ತೀವಿ, ಪಕ್ಷದ ಕೆಲಸ ಕೊಟ್ಟರು ಮಾಡ್ತೀವಿ, ಅದರಲ್ಲಿ ಏನಿದೆ. ಕಾವೇರಿ ನೀರಿನ ವಿಚಾರವಾಗಿ ನಾಳೆ ಬಂಧನ್ ಕರೆದಿದ್ದಾರೆ ಒಂದ್ ಕಡೆಗೆ 12,000. ನೋಡಿ, ನಾವು ಬಹಳ ವಿನಮ್ರತೆಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕರ್ನಾಟಕ ಹಾಗೂ ಕನ್ನಡಿಗರ ಹಿತಾಸಕ್ತಿ ಕಾಪಾಡೋದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಫಸ್ಟು ನಮ್ಮಲ್ಲಿ ಏನು ಕಷ್ಟಗಳಿದೆ ಅದು ನಿವಾರಣೆ ಮಾಡಿಬಿಟ್ಟು ಆಮೇಲೆ ತಮಿಳುನಾಡುದವ್ರಿಗೆ ಏನು ಅವ್ರ ಹಕ್ಕಿದೆ ಅವ್ರಿಗೆ ಕೊಡೋಣ ಅಂತೆ. ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ನಮಗೆ. ಆದರೆ ಮೊದಲು ನಾವು ನಮ್ಮನ್ನೇ ನೋಡ್ಕೋಬೇಕಲ್ಲ, ನನ್ನ ಜವಾಬ್ದಾರಿ ಅದಾಗಿದೆ. ಸೊ ಅದರಿಂದ ನಿನ್ನೆ ಏನು ಪ್ರಾಧಿಕಾರದವರು 12,000 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ನೀಡಿದ್ದಾರೆ, ಅದನ್ನ ಕಾನೂನಾತ್ಮಕವಾಗಿ ಹೇಗೆ ಟ್ಯಾಕಲ್ ಮಾಡಬೇಕು ಇವತ್ತು ಚರ್ಚೆ ಆಗುತ್ತೆ ಕ್ಯಾಬಿನೆಟ್ನಲ್ಲಿ. ಅದಾದ್ಮೇಲೆ ವಿ ವಿಲ್ ಟೇಕ್ ಅ ಡಿಸಿಷನ್. ಬಂದಿಗೆ ಹೋಗಬಾರ್ದು ಅಂತಾನೆ ನಾವು ಮನವಿ ಮಾಡ್ಕೋತಾ ಇದ್ವಿ. ಸಾಕಷ್ಟು ಸಣ್ಣ ಪುಟ್ಟ ಜನರಿಗೆ, ವ್ಯಾಪಾರಿಗಳಿಗೆಲ್ಲ ಅನಾನುಕೂಲ ಆಗುತ್ತೆ. ಆಮೇಲೆ ಇಶ್ಯೂ ಬಹಳ ದೊಡ್ಡದಿದ್ರೆ ನೀವು ಮಾಡಿ, ತೊಂದರೆ ಇಲ್ಲ. ಆದರೆ ಇದನ್ನ ನಿವಾರಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಲ್ಲ. ಸರ್ಕಾರದ ಸ್ಪಂದನೆ ಇಲ್ಲ ಅಂದ್ರೆ ನೀವು ಇಂಥ ಮಾರ್ಗಗಳನ್ನು ಉಪಯೋಗ ಮಾಡಿ. ಕಾನೂನಾತ್ಮಕವಾಗಿರ್ಬೋದು, ಸಂವಿಧಾನಿಕವಾಗಿ ನಿಮ್ಮ ಹಕ್ಕಿದೆ. ಆದರೆ ಯಾವಾಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ನಿಮ್ಮ ಅಹವಾಲಿಗೆ ಸ್ಪಂದನೆ ಸಿಗ್ತಾ ಇದೆ, ಇದು ಮಾಡೋದು ಸರಿಯಲ್ಲ ಅಂತ ಅಷ್ಟೇ ನಮ್ದು. ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಒಂದಿಷ್ಟು ಜನ ಎಲ್ಲ ನಿಮ್ಮ ಹಿಂದೆನೇ ಇದ್ದಾರೆ, ಅವರೇ ಹೇಳ್ತಾ ಇರೋದಾಗಿ. ಯಾಕ್ರಪ್ಪ ನೋಡಿ, ವಿ ಆರ್ ಕಂಪ್ಲೀಟ್ಲಿ ಇದು ಬರೇ ಕ್ರೈಮ್ ಆಫ್ ಸೀನ್ ಆಫೀಸರ್ಸ್ ಅಷ್ಟೇ ಅಲ್ಲ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಷ್ಟೇ ಪ್ರಶ್ನೆ ಅಲ್ಲ. ನಮ್ಮ ಇಲಾಖೆಯಲ್ಲಿ ವಿಶೇಷವಾಗಿ ಮೋರ್ ದೆನ್ 11,000 ಅಪ್ಲಿಕೇಶನ್ಸ್ ಕರೆದಿದ್ದೀವಿ. ಅವ್ರದ್ದು ಕೂಡ ಬಹಳ ವರ್ಷದಿಂದ ಕರೆದಿಲ್ಲ ಅಂತ. ಅದನ್ನು ಕೂಡ ನಾವು ಮಾಡ್ತೀವಿ, ನೋಟಿಫೈ ಮಾಡಬೇಕಾಗ್ತದೆ ಸರ್. 74,000 ಹುದ್ದೆಗಳನ್ನು ನಾವು ಕರೆದಿದ್ದೀವಿ ಸರ್. ಈಗ ನಮಗೆ ಡೇಟ್ ಸಿಗ್ತಾ ಇಲ್ಲ KEA ಇಂದ. ಪ್ರತಿ ಸಂಡೇ ನಾವು ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಮಾನ್ಯ ಮುಖ್ಯಮಂತ್ರಿಯವರು ಸ್ಯಾಟರ್ಡೇನೂ ಕೂಡ ನಡೆಸ್ಬೋದಾ ಅಂತ ಕೂಡ ಒಂದು ಯೋಚನೆ ನಡೆದಿದೆ KEA ಅವ್ರ ಜೊತೆ. ಸೊ ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ವಿಶೇಷವಾಗಿ ಸರ್ಕಾರದಲ್ಲಿ ಕೊಡಿಸುವ ಒಂದು ಏನು ನಮ್ಮ ಉದ್ದೇಶ ಇದೆ, ಅದನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ ಇದರಲ್ಲಿ, ಇನ್ಕ್ಲೂಡಿಂಗ್ ಸೀನ್ ಆಫ್ ಕ್ರೈಮ್ ಆಫೀಸರ್.